ಪ್ರಕ್ರಿಯೆ ನಡೀತಾ ಇದೆ. ಇದನ್ನು ಈ ಸಂಸ್ಥೆನ ಕಟ್ಟಿದ್ದಂಥದ್ದು ನಮ್ಮ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿರುವಂಥ ಕೆ.ಸಿ. ರೆಡ್ಡಿಯವರು. ಎರಡು ಅವಿಭಾಜ್ಯ ಜಿಲ್ಲೆ ಆಗಿದ್ದಾಗ ಸಹಕಾರಿಯಾಗಿ ಎರಡೂ ಜಿಲ್ಲೆಗೆ ಸ್ಥಾಪನೆ ಮಾಡ್ತಾರೆ. PLD ಬ್ಯಾಂಕ್ ಸಂಸ್ಥಾಪಕರಾಗ್ತಾರೆ, ಅವರ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅದರ ಹೆಗ್ಗಳಿಕೆಯ ಜೊತೆಯಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಡೈರೆಕ್ಟರ್ಸು, PLD ಬ್ಯಾಂಕ್ನ ಎಲ್ಲ ಡೈರೆಕ್ಟರ್ಸು ಕೂಡ ಯಾವುದೇ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಇದು ಮಾಡಿದೆ ಎಲ್ಲರೂ ಕೂಡ ಅಪೋಸಾಗಿ ಆಯ್ಕೆ ಆಗಿದ್ದಾರೆ. ಇವತ್ತಿನ ಎಲ್ಲರೂ ಕೂಡ ಹೆಮ್ಮೆಯ ವಿಚಾರ ಕೂಡ. ಅವರು ಸ್ಥಾಪನೆ ಮಾಡಿರುವಂಥ PLD ಬ್ಯಾಂಕ್ ಅವರು ಒಬ್ಬ ಸಹಕಾರಿಯಾಗಿ ಕೋಆಪ್ರೇಟ್ ಆಗಿ ನಮ್ಮ ಜಿಲ್ಲೆಗೆ ದೂರದೃಷ್ಟಿಯಿಂದ 1960s ಅಥವಾ 50s ಒಂದು ಸಂಸ್ಥೆನ ಕಟ್ಟಿ ಅವರಿಗೆ ರೈತರ ಪರವಾಗಿ ಮತ್ತು ಜನಸಾಮಾನ್ಯರ ಪರವಾಗಿ ಏನು ಕಳ್ಕಳಿ ಇದ್ದರೆ ಇಂಥ ಒಂದು ಆಲೋಚನೆಗಳು ಅವರಿಗೆ 50 ವರ್ಷಗಳ ಹಿಂದೆಯೇ ಮುಂದಾಲೋಚನೆಯಿಂದ ಇಂಥವೆಲ್ಲ ದೂರದೃಷ್ಟಿಯಿಂದ ಮಾಡಿದ್ದಾರೆ ಅನ್ನುವಂಥದ್ರ ಜೊತೆಯಲ್ಲಿ ಅವರು ಕಟ್ಟಿ ಬೆಳೆಸಿದ್ದಂಥದ್ದನ್ನು ಇವತ್ತು ಚುನಾವಣೆಯ ಪ್ರಕ್ರಿಯೆನ ಮಾಡದೆ ನನ್ನ ಕ್ಷೇತ್ರದಲ್ಲಿ, ನನ್ನ KGF ಕ್ಷೇತ್ರದಲ್ಲಿ ಮತ್ತು ಬಂಗಾರಪೇಟೆ ಕ್ಷೇತ್ರಕ್ಕೆ ಸೇರಿರುವಂಥ PLD ಬ್ಯಾಂಕ್ ಬರುವಂಥ ದಿನಗಳಲ್ಲಿ ನಾನು PLD ಬ್ಯಾಂಕ್ನ ನನ್ನ ಪ್ರತ್ಯೇಕ ಕ್ಷೇತ್ರಕ್ಕೆ ಅಂದರೆ KGF ಕ್ಷೇತ್ರಕ್ಕೆ ಬೇಕು ಅಂತ ಕೂಡ ಒಂದು ಪ್ರಸ್ತಾವನೆ ಇದೆ ಸರ್ಕಾರದ ಹಂತದಲ್ಲಿ. ಇವತ್ತು ಯಾರ್ಯಾರು ಡೈರೆಕ್ಟರ್ಸ್ ಆಯ್ಕೆ ಆಗಿದ್ದಾರೆ ಅವರು ರೈತರ ಪರವಾಗಿ ಈ ಕ್ಷೇತ್ರದ ಬಡವರ ಪರವಾಗಿ ಗಟ್ಟಿಯಾಗಿ ನಿಂತು ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಆಶಿಸ್ತಾ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಪ್ರಕ್ರಿಯೆಯಲ್ಲಿ ಜವಾಬ್ದಾರಿಯನ್ನು ವಹಿಸಿರುವಂಥ ನಮ್ಮ ಈ ಭಾಗದ ಮುಖಂಡರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾವ್ಯಾವುದು ಪಂಚಾಯತಿಯಲ್ಲಿ ಅಲ್ಲಿನ ಮುಖಂಡರು ಭಾಳ ಜವಾಬ್ದಾರಿ ತಗೊಂಡು ಮುತುವರ್ಜಿ ವಹಿಸಿ ಎಲ್ಲಿ ಏನೇನು ಸಣ್ಣ ಪುಟ್ಟ ತಾರತಮ್ಯಗಳಿದ್ದರೂ ಕೂಡ ಅದನ್ನು ಸಂಧಾನದ ಮುಖಾಂತರ ಬಗೆಹರಿಸಿ ನನ್ನ KGF ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಚುನಾವಣೆಗೆ ಇಳಿಸುವಂಥ ಪ್ರಕ್ರಿಯೆಗೆ ಬಿಡದೆ ಅದನ್ನು ಬಹಳ ನಾಜೂಕಾಗಿ ನಿಭಾಯಿಸುವಂಥ ಕೆಲಸನ ಮಾಡಿದ್ದಾರೆ ಈ ಭಾಗದ ಮುಖಂಡರು, ಜವಾಬ್ದಾರಿ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಯ್ಕೆ ಆಗಿರುವಂಥ ಎಲ್ಲ ಡೈರೆಕ್ಟರ್ಸ್ಗೆ ಧನ್ಯವಾದಗಳನ್ನು ಹೇಳ್ತಾ ಸಂಸ್ಥೆನ ಹುಟ್ಟಿಸಿ ಬೆಳೆಸಿ ಮತ್ತು ಈ ಹಂತಕ್ಕೆ ತಂದಿರುವಂಥವರ ಹೆಸರನ್ನು ಕಾಪಾಡುವಂಥ ಕೆಲಸ ಮಾಡಬೇಕು ಇವರು ಅಂತ ನಾನು ಆಶಿಸ್ತೀನಿ. ಕ್ಷೇತ್ರದಿಂದ ಇವರು ಆಯ್ಕೆ ಮತದಾರರು ಎಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರ ಎಷ್ಟು ಮತದಾರರು? 6 ಕ್ಷೇತ್ರ ಇದೆ. 6 ಕ್ಷೇತ್ರ ಇವಾಗ ಆಯ್ಕೆ ಆಗಿರುವಂಥವರು NG ಉಲ್ಕೂರು ಪಂಚಾಯತಿಯವರು, ಈ ಹೆಣ್ಮಗಳು ಎಲ್ಲಿ ಹೆಸರು ಇದೆ ಅಮರಾವತಿ ಅಂತ NG ಉಲ್ಕೂರು ಪಂಚಾಯತಿ, ಸುಂದರಪಾಳ್ಯ ಕ್ಷೇತ್ರ ಜಯಸುಮ್ಮ ಕೃಷ್ಣಪ್ಪ ಅವರು ಕೂಡ ಅವ್ರನ್ನೂ ಕೂಡ ಆ ಜಾಗದಲ್ಲಿ ಅವರು ಎಲ್ಲ ಬಿಟ್ಕೊಂಡು ಆ ಭಾಗದ ಮುಖಂಡರು ಅವ್ರನ್ನ ಇದು ಮಾಡಿದ್ದಾರೆ. ಗೊಲ್ಲಹಳ್ಳಿ ಪಂಚಾಯತಿ, ಗೊಲ್ಲಹಳ್ಳಿ ಪಂಚಾಯತಿ ಲಾಯರ್ ವೃತ್ತಿಯಲ್ಲಿ ಲಾಯರ್ ಆಗಿದ್ದಾರೆ ಶ್ರೀನಿವಾಸ ಸೀನಪ್ಪ. ಗಡ್ವಾಲ್ ಮಂಗಲ ಪಂಚಾಯತಿ KGF ಕ್ಷೇತ್ರ ಆ ಕಡೆ ಗಡ್ವಾಲ್ ಮಂಗಲ ಪಂಚಾಯತಿ ಮಾರಿಕುಪ್ಪ ಪಂಚಾಯತಿಯ ಮುಖಂಡರು ಜವಾಬ್ದಾರಿ. ಕಾಸಂಬಳ್ಳಿ ಕ್ಷೇತ್ರ ಅಲ್ಲಿ ಭಾಸ್ಕರ್ ಆ ಭಾಗದಲ್ಲಿ ಭಾಸ್ಕರ್ ಅವ್ರನ್ನ ಮಾಡ್ಬೋದು. ಕಂಸಂದ್ರ ಪಂಚಾಯತಿ ಅಮರ್ ನಾನು ಬಾರೋ ವರ್ಷಲ್ಲಿ ಸಾಲಗಾರರ ಕ್ಷೇತ್ರಕ್ಕೆ ಹೊಸೂರು ಕೃಷ್ಣಪ್ಪ ಅವರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈ ತಾಲೂಕು KGF ತಾಲೂಕಿಂದ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ.